ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ನಾನು ನನಗೆ ಯಾವ್ದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟಿಗೆ ಬರೋದು ನನಗಿದು ಏನು ತಲೆನೋವು ಕಟ್ಟಿಸಿರ ಬರ್ತ ಈಗ ಕಮ್ಮಿ ಆಗಿದೆಯಾ ನಿಮಗೆ ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರೆ ನುಂಗಿನಿ ಕಮ್ಮಿ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಆಯ್ತು ಉಳ್ಳಿಗಿನ ಸುಮ್ಮನೆ ಮಾತು ಇರ್ತಾರಲ್ಲ ಸಾಯ್ತೀರಾ ಅಂತೇಳಿ ಅವರಲ್ಲ ಇವ್ರು ಆಯ್ತು ಉಳ್ಳಿಗ್ ನಾನ್ ಸುಮ್ಮನೆ ನೀವ್ ಸಾಯಲ್ವಾ? ಅಲ್ಲ ರೀ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರು. ಒಂದು ದಿವಸ ಯಾರ ನನ್ನ ಮಕ್ಕಳನ್ನಾಗ್ಲಿ ಸಾಯ್ತೀರಾ ಅಂತೀರ, ನೀವ್ ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬರುತ್ತೀರಾ? ಅಯ್ಯ ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತ ಅಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸದೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವ ಹುಟ್ಟಿದೀವ ಹಂಗಂತ ಬರ್ಕೊಂಡು ಎಂತಿದ್ರೆ ಒಪ್ಪಾರಿಗೆ ಆಗ್ತಾರೆ ಗೊತ್ತರ ನಿಮ್ಗೆ? ಒಪ್ಪಾರ ಆಗ್ತಾರೆ ಅಂದ್ರೆ ಈಟೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂಥ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಳ್ಳೋ ಸ್ಟೆಪ್ ಮಾಡಿದ್ದೆ. ಯಾವ್ದೋ ಕಾಲದಾಗಿ ಹೋಗಿ ಗೆದ್ದು ಬಂದಿರೋದು ಇನ್ನೂ ಹೇಳಿದಿರಲ್ಲ ನೀವು. ನರಸಿಂಹರಾಜ್ ಅವ್ರೆ, ಮಾತಿಗೂ ಅದೇ ಅರ್ಧ ಹೊತ್ತಾಗಿ ಮಾಡಿವ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗಿ ಮಾತಿಗೂ ಅದೇ ನಮ್ಮನ್ನ ಮಾಡೋರೆಲ್ಲ ಅಚ್ಚುಕಟ್ಟಾಗವ್ರು. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋರು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಲಕ್ಷ್ಮಿ ಇವ್ರು ಎಂತದು ಏಕಪತಿಗೋಸ್ಕರ ಇದು ಮಾತಾಡಿದ್ರೆ ಅದನ್ನೇ ಹೇಳಿಬೇಡ. ಆಫ್ ಮಾಡಿ ಸರ್. ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಬಿಡಿ ಜನ ಇದಾರೆ ಬರೀ ಅದನ್ನೇ ಇಲ್ಲಿಗಾಲೆ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪು ಅಲ್ವಾ ಮಾಡಿರೋದು? ಸ್ವಾಮಿ, ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ. ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನುದೆಲ್ಲ ಅದು ಬಿಡಿದ ಇದು ಹೂಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ ಗೊತ್ತೈತ ಅದು ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ಸೆಕಿಗೆ ಹರಿತೈತ ನೀರು ಬಾರಿಗೆ ಹರಿತೈತ? ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಫೋನ ನಮ್ಮ ಮ್ಯಾಗ ತಲೆ ಕೆಡಿಸಿದ್ರೆ ಎಲ್ಲ ಹೊಲ್ಟಿರ್ತಾವ ಸರ್. 1 ನಿಮಿಷ ಹಂಗೆ ಬರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಹೇಳಿ ಈ ತರ ಮಾತಾಡ್ತಿರೋದು ನೀವು? ಬೆಂಕಿ ಇಟ್ಕೊಂಡು ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿನ ಹೋಗ್ತೈತಿ, ಕಿಡ್ನಿನ ಹೋಗ್ತೈತಿ, ಏನ್ ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂರೆಲ್ಲ ಕತೆ ಎತ್ಬೇಡಿ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದೀವಿ. ಹೌದಾ? ಈ ಮನೆ ಮದ್ದು ಏನೋ ತಾಂಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತಾರಲ್ಲ, ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಕೊಂಡು ಕುಂತಿರೋದು? ಒಳ್ಳೆಯವ್ರು ಬಂದಿದ್ರು. ಸುಮ್ಮನೆ ನಮ್ಗೆ ಯಾಕೆ ಅಲ್ಲ ಸರ್, ಅಲ್ಕ ಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತಾಡ್ದವ್ರಲ್ಲ, ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇ ನಾವು 1 ನಿಮಿಷ ಕೇಳ್ರಿ. ಇಲ್ಲಿ ನಾನು ಹೇಳ್ತಿರೋದು, ನೀವು ಕೆಟ್ಟ ಪದ ಯೂಸ್ ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ
ಇನ್ನೊಂದ್ಸರಿ ಹಂಗ ಆಗಿದ್ರೆ ಏನು ಅಂದ್ರೆ ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಾವು ಊರಾಗಿಂದ ಬಸ್ಸಲ್ಲೇ ಬರೋಣ, ಇಲ್ಲಾಂದ್ರೆ ಕಾರ್ ಮಾಡ್ಕೊಂಡು ಬರೋಣ, ಇಲ್ಲ ನೀನ್ ನಮ್ನ 2 ವೀಲರ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಟ್ರೈನ್ ಅಲ್ಲಿ ಬರೋಣ, ನಾವ್ ಏನ್ರಲ್ಲಿ ಬರೋಣ? ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಾ? ನಮ್ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಹಲೋ, ಕಿವಿ ಕೇಳಲ್ಲ ಅದು. ಹಲೋ ಹಲೋ, ಹೇಳ್ರಿ. ಎಲ್ಲಿದ್ದೀರಾ ಅಂದ್ರೆ? ಈಗ ಕೂಳೂರ್ ಬಿಟ್ಟು ಕೆಂಗೇರಿ ಮೇಲೆ ಹೋಗ್ತಾ ಇದ್ದೀರಾ? ಹ್ಮ್. ನಮ್ಮ ಯಾರ್ ನೀವು? ಅಪ್ಪಾಜಿ ಫೋನ್ ಮಾಡಿದ್ರಂತೆ ಬೆಳಿಗ್ಗೆ. ನಿಮ್ಮ ಅಪ್ಪಾಜಿ? ಹ್ಮ್. ಯಾವ ಅಪ್ಪಾಜಿ ಹೇಳಿ? ಒನ್ನೇಗೌಡ್ರು. ಅದೇ ನಾನು ಲಲ್ಲಿಯರಪ್ಪ, ನಾನ್ ಲಲ್ಲಿ. ಹಾ, ಅಮ್ಮ ಇನ್ನ ಬದುಕಿದ್ಯಾ? ಯಾಕೆ ಅಂದ್ರೆ ನೀನ್ ಈ ತರ ಮಾತಾಡ್ತಿರೋದು? ನಿನ್ಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ನನ್ಗೆ ಈ ತರ ಮೋಸ ಮಾಡ್ದೆ ನೀನು? ಅಲ್ಲ ನೋಡಕ್ಕ, ನಿನ್ ಕಾಲ್ ಪೂಜೆ ಮಾಡ್ಬಿಡ್ತೀನಿ ನಾನು. ಆಮೇಲೆ ನೋಡಿ ನಿನ್ ಶಿವಮೋಹನ್ ಪರ್ಯಂತರಾಗು ನಿನ್ ಮರ್ಯಾದಿಲ್ಲ. ನನಗ್ ಮಾತ್ರ ಫೋನ್ ಮಾಡ್ಬೇಡಕ್ಕ. ನಾವು ನೋಡಿ ಆ ಕೆಟ್ಟ ಜನ ಅಲ್ಲ. ಆಮೇಲೆ ಒಂದ್ ಹೆಣ್ಮಕ್ಳು ನಾವು ಅಕ್ಕ ಅಂದಲೇ ಬಾಯಿ ತೆಗಿಯಲ್ಲ. ಯಾಕಲ್ಲ ನನ್ಗೇನ ನೋಡು, ನಿನ್ನಿಂದ 100 ನುಂಗ್ತಾ ಇದ್ದೀನಿ ನಾನೀಗ. ನೋಡು, ಇಲ್ಲಿ ಊಟ ಮಾಡಕ್ ಅಕ್ಕಿ ಕಾಸಿಲ್ಲ, ಏನಿಲ್ಲ. ಇಲ್ಲಿ ಮಗಿಗೆ ಸ್ಕೂಲ್ ಫೀಸ್ ಕಟ್ಟಿಲ್ಲ. ಯಾವ ಹುಟ್ಟಿಸ್ಕಾತ ಹೇಳಿದಾನು? ಯಾವ ಹುಟ್ಟಿಸ್ಕಾತ ಹೇಳಿದಾನು? ನಿನ್ ಗಂಡ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ನನ್ ಗಂಡ ಬಿಡ್ಸ್ ಕರ್ಕೊಂಡ್ ಬಂದಿದ್ ನೀನೇ ಅಲ್ವಾ? ಇಲ್ಲಿ ನಾವು ಬರ್ದಾಡ ನಾವು ಇಲ್ಲಿ ನಮ್ಗೆ ಈ ಕಾರ್ ಬಾಗ್ಲಾಗ್ತಾವ್ರಿ. ಇಲ್ಲಿ ಮದ್ವೆ ಇಲ್ಲಿ ಯಾರ ಬರೋರ್ ಬರ್ತಾರ, ಹೋಗೋರ್ ಬರ್ತಾರ. ಅವ್ರಿಗೆ ಮಡಿಕೊಂಡಿದೆ ಅಂತ ಜನ ಬರೋದಾದ್ರೆ ನಾನ್ ಸಂಸಾರ ಮಾಡ್ಕೊಂಡು ಹೆಂಗ ನನ್ ಗಂಡನ ಜೊತೆ ಇದ್ದೆ. ಗಂಡನ್ ಬಿಡ್ಸ್ ಕರ್ಕೊಂಬಂದು ನನ್ ಮಗು ಮಾಡ್ತೀನಿ ಬಾ ಅಂತ ಕರ್ಕೊಂಬಂದು ನಿನಗೆ ಆ ಬಿಲ್ಡಿಂಗ್ ಕಟ್ಟಿಸ್ಕೊಡ್ತೀನಿ, ಈ ಕಾರ್ ಕೊಡಿಸ್ತೀನಿ ಅಂತ ಕರ್ಕೊಂಬಂದು ಇವತ್ತು ಬೀದಿ ಪಾಲ್ ಮಾಡ್ಬಿಟ್ಟಲ್ಲ. ನಿಮ್ ಮನೆ ಹಾಳಾಗುವಾಗ ನೋಡೋ ಕೆರ ನನ್ ಮನೆ ಹಾಳಾಗ ಹೋಗ್ತಿದೆ. ನನ್ ಮನೆ ಯಾಕೆ ಹಾಳಾಗ ಹೋಗ್ತಿದೆ? ನೀನ್ ನಾಳೆ ಮಾಡ್ಕ. ಯಾವನ್ ಮದುವೆ ಆಯ್ತಾ ಅವ್ನು ಹೋಗಿ ಕೇಳು, ನಿಮ್ಮ ಅಪ್ಪ ಅಮ್ಮ ಕೇಳು. ಅವ್ರನ್ನ ಯಾಕೆ ಕೇಳೋದು? ನೀನಲ್ವ ನನ್ ಮಗು ಮಾಡಿದ್ದು? ಮಟ್ ಮಧ್ಯಾಹ್ನದಾಗ ಇಲ್ಲಿ ನನಗೆ ಜೀವ ಅದೊಟ್ಟಿಗೆ ಹೋಗ್ತಾ ಇದ್ದೀನಿ ಕಾರಾಗೆ. ಜೂ ಒಂದ್ ಕಿತ್ಕೊಂತ ಇದ್ರೆ ನಿಮ್ಮ ಕರೆನಗರ ಕಷ್ಟ ನೋಡಿ ಏನಂತ ಯಾರೋ ಸತ್ವಾದಂಗ್ ಓಡಾಡ್ತೀಯಲ್ಲ ಚಿನ್ನಾಲ್ ಗುಂಡೆ. ಅದಕ್ಕೆ ಗಂಡದಿರ್ತಾವ ಬಾಳ್ವೆ ಮಾಡ್ರಿ. ನೀನ್ ನಾನು ಯಾರಿಗೆ ಮಾಡಿದ? ನನ್ ಗಂಡಂಗೆ ಅಲ್ವದ ನಿಮ್ ಮನೆ ಹಾಳಾಗುವಾಗ. ವಾಲ್ಗ ಉದ್ದಂಗ್ ಕೂತೇಳಲ್ಲ, ನಮ್ಮನೆ ಯಾಕೆ ಹಾಳಾಗ ಹೋಗ್ಬೇಕು? ನಮ್ಮನ್ನ ಉಣ್ಲಿಲ್ಲ ಅದೇನೋ ಅಂತ ಅಂದಂಗೆ ತಾಯಿನ ಹಾಕಿ ನೋಡು. ಬಾಳ ಹಾಳ್ ಮಾಡ್ದೆ. ಇವತ್ ಕೆಲ್ಸ ಇಲ್ಲ, ಕಾರ್ ಇಲ್ಲ, ಇರಕ್ ಮನೆ ಇಲ್ಲ, ಬಾಡಿ ಕಟ್ಟಾರ ಅಂದ್ರೆ ಕಾಟದಾರಿ ಹೋಗಿ ಮನೆ ಇಲ್ಲ ಅಂದ್ರೆ ನಿಮ್ಮ ಅವ್ನ್ ಸಿಕ್ಬಿಟ್ರೆ ಹಂಗೆ ಬೆಂಕಿ ಇಕ್ಬಿಡ್ತೀನಿ. ತುನ್ನೊಂದು ಅಂತಾನ ಕುಡಿದ್ಬಿಟ್ಟು ನನ್ ಕೈ ಸಿಗು ನೀನು. ನಿನ್ ಬಾರ್ಲ ನೋಡ್ತೀನಿ. ಮುಂದೆ ನೀನ್ ನನ್ ಕೈ ಯಾರು ಸಿಗ್ದಾಗ ಮಾಡ್ತೀರ? ಯಾರನ್ನ ಬಂದ್ರೆ ಹೆಚ್ಚುಕಟ್ಟಾಗಿರ್ತೀಯ? ಮುಚ್ಚ ಬಾಯಿ ಮಾತಾಡ್ಬೇಡ. ನನ್ ಕೈ ಸಿಕ್ಬಿಟ್ರೆ ಬಂದಿರೋ ಸಿಟ್ಟ ನಿನ್ ಸಾಮಾನ್ಗೆ ಬಾಯ ಕಗದು ಬಿಡ್ತೀನಿ, ಬೀಜ ಸಮೇತ. ಬೀಜ ಸಮೇತ ಬಂದು ಬಾಯಿಗೆ ಆಚೆ ಟೂಯ್ದು ಬಿಡ್ತೀನಿ. ನಿಮ್ ಬಾಯಿಗೆ ಬಾಯಿ ಇರೋದ್ ನೋಡಿ. ಇಲ್ಲಿ ಹೆಂಗ್ ಫೋನಾಗ ಹೆಂಗ್ ಮಾತಾಡ್ತೀಯಲ್ಲ? ಬಾ, ನಿನ್ಗೆ ಅದನ್ ಕೊಡ್ಸ್ಬಿಡ್ತೀನಿ, ಇದನ್ ಕೊಡ್ಸ್ಬಿಡ್ತೀನಿ, ನಿಂಗೆ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ, ಇದ್ದಬ್ಬ ಹಾಕ್ಬಿಡ್ತೀನಿ, ಅದ್ದಬ್ಬ ಹಾಕ್ಬಿಡ್ತೀನಿ. ಓ ಅಲ್ಲಲ್ಲ, ನೀನ್ ಕರೆಕ್ಟ್ ಆಗಿ ನಿಮ್ಮ ಅಪ್ಪ ನೀವ್ ಮಾತಾಡ್ಬಿಡ್ತಂದ್ರೆ ಅಲ್ಲಲ್ಲ. ಯಾಕೆ ನಮ್ಮ ಒಳ್ಳೆ ಜನ ನಿನ್ ಕಾಸಿನ ಸರ ಹಾಕ್ಬಿಡ್ತೀನಿ, ರೇಷ್ಮೆ ಸೀರೆ ಕೊಡ್ಸ್ಬಿಡ್ತೀನಿ, ನಿಂಗೆ ಅಂತ ಚಪ್ಪಲಿ. ಒಂಚೂರು ಹುಣಸೆ ಹಣ್ಣು, ಸಿಗೆಕಾಯಿ, ಅದು ಇದು ವ್ಯಾಪಾರ. ಹೌದಾ ಅಣ್ಣ? ಓ ಇದು ನೋಡೋಣ, ನಾವು ನೀವು ಹಳ್ಳಿಯಲ್ಲಿರೋದು ಸಿಟಿಯಲ್ಲಿ ಅಣ್ಣ? ಹಳ್ಳಿ ಸ್ವಾಮಿ ನಮ್ದು, ಹಳ್ಳಿ ತುಮಕೂರು ಹತ್ರ ಹಳ್ಳಿ. ನೋಡೋಣ, ನಾವು ಮಾಮೂಲಿ ಫಾರಿನ್, ಆ ಕಡೆ ಚೀನಾ, ರಷ್ಯಾ ಆ ಕಡೆ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಐತಲ್ಲ, ಎಕ್ಸ್ಪೋರ್ಟ್ ಅಂದ್ರೆ ನಾವು ವ್ಯಾಪಾರ ಅಲ್ಲಿ ರಷ್ಯಾ, ಚೀನಾ, ಆ ಫಾರಿನಾಗೆಲ್ಲ ಮಾಡೋದು. ಏರೋಪ್ಲೇನ್ ಹೋಗೋದು, ಏರೋಪ್ಲೇನ್ ಹೋಗ್ತೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಈ ಕಾಂಗ್ರೆಸ್ ಗಿಡದ ಹೂವು ಬರುತ್ತಲ್ಲ, ಅದನ್ನ ಕೆಜಿ 3,500 ರೂಪಾಯಿ ತಾಂತೀವಿ. ಎಷ್ಟು ಕೆಜಿ ಇದ್ರು ತಾಂಬರೋಣ. ಕಾಂಗ್ರೆಸ್ ಗಿಡದ ಹೂವ? ಕಾಂಗ್ರೆಸ್ ಗಿಡ ಬರಲ್ವಣ ಹಳ್ಳಿಗಳಿಗೆ? ಅಯ್ಯೋ, ಹೆಜ್ಜೆ ಇಕ್ಕಕ್ ಜಾಗಿಲ್ಲ ನಮ್ಮೂರಾಗ. ಒಂಚೂರು ಒಂದ ಮಾಡಕ್ಕೂ ಜಾಗಿಲ್ಲ, ಹಂಗೆ ಬೆಳದ್ ನಿಂತ ಇದೆ ಅಣ್ಣ. ಅದು ಕಾಂಗ್ರೆಸ್ ಗಿಡದ್ದು ಹೂವ ಬರುತ್ತಲ್ಲ, ಅದನ್ನ ನಾವು ಚೀನಾಗೆ ಮೂಗ್ಬಟ್ಟಿ ಕಳಿಸ್ತೀವಿ, ಮೂಗ್ಬಟ್ ಮಾಡಕ್ಕೆ.
ಹೆಂಗಸ್ರಿಕಂತಾರಲ್ಲ ಮೂಗ್ಬಟ್ಟು ಮಾಡಕ್ಕೆ ಚೀನಾಕ್ ಹೋಗುತ್ತೆ ಅದು. ಚೀನಾಗ್ ಹೋಗುತ್ತೆ ಅದು ಕಾಂಗ್ರೆಸ್ ಗಿಡದ ಹೂವ. ಇದು ಪ್ಲಾಸ್ಟಿಕ್ ಪೇಪರ್ ಹಾಕೊಂಡು ಕುಯ್ದಾಕ್ತಿವಿ ನಾವು, ಬೆಂಕಿ ಇಕ್ತಿವಿ, ಅದು ಮನೆ ತ ಹುಡಿದ್ರೆ ಕಾಯಿಲೆ ಆಗುತ್ತೆ. ಇಲ್ಲ ಅದು ಯಾರು ಗೊತ್ತಿಲ್ಲ, ನೀವ್ ಯಾರಿಗೂ ಹೇಳಕ್ ಹೋಗ್ಬೇಡ್ರಿ. ಅದನ್ನ ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಆ ಹೂವ ಎಲ್ಲ ಬಿಡಿಸ್ಬಿಟ್ಟಿ ಒಂದೊಂದ್ ಕೆಜಿ ಕವರ್ ಮಾಡಿ ನೀವು ನನಗೆ ಫೋನ್ ಹಾಕಿದ್ರೆ ನಾವ್ ಅದು ಎಷ್ಟ್ ಕೆಜಿ ಐತಿ ಅಂತ ತಗೊಂಡು ನಾವು ತಗೊಂಡೋಗ್ತೀವಿ. ನಾವು ಚೀನಾಗೆ, ಫಾರಿನ್ಗೆ, ರಷ್ಯಾ ಆ ಕಡೆ ಎಲ್ಲ ಅದು ಮೂಗ್ಬಟ್ಟಿ ಕಳಿಸ್ತೀವಿ ನಾವು. ಸ್ವಾಮಿ ಅದು ವಿಶಾಲೂರ ಮೈಯೆಲ್ಲ ಗಜ್ಜದ ನಾವದನ್ನ ಬರೇ ಇಂತ ಹುಚ್ಚು ನನ್ನ ಮಕ್ಕಳು ಮಗ ಅಪ್ಪ, ಯಾರನ್ನ ಕೇಳಿದ್ರೆ ಏನಂತ ಮೆಟ್ನಗೂ ಇಲ್ವ ನನ್ನ. ಇದು ಕಡ್ತತ್ತೆ ಸ್ವಾಮಿ, ಮೈಯೆಲ್ಲ ಗಜ್ಜೆತ್ತಂಗ ಎಲ್ಲ ಊತ್ ಒಂದ್ ನಿಮಿಷ ಹೇಳೋದಾಗ ಕೇಳಿಸ್ಕೊಳ್ಳಿ ಸರ್ ನೀವು. ಆಯ್ತು ಸ್ವಾಮಿ. ಏನ್ ಗೊತ್ತಾ, ಕೈಗೆ ಗ್ಲೌಸ್ ಹಾಕೊಳ್ಳಿ. ಕೈಗೆ ಕೈಗೆ ಹಾಕೋಣ ಗ್ಲೌಸ್ ಬರುತ್ತಲ್ಲ, ಡಾಕ್ಟರ್ ನರ್ಸ್ಗಳೆಲ್ಲ ಹಾಕಂತಾರಲ್ಲ, ಇದು ಪ್ಲಾಸ್ಟಿಕ್ ನಂತ ಕೈಗೆ ಅದನ್ನ ಹಾಕೊಂಡು ಕಾಲಿಗೆ ಶೂ ಹಾಕೊಳ್ಳಿ. ಹಾಕೊಂಡು ಅಣ್ಣ ನೀವ್ ಅದಕ್ಕೆ ನೀರ್ ಹಾಕಂಗಿಲ್ಲ, ಗೊಬ್ಬರ ಹಾಕಂಗಿಲ್ಲ, ನೀರ್ ಹಾಯ್ಸಂಗಿಲ್ಲ, ಏನು ಇಲ್ಲ. ಅಪ್ಪ ಯಾರನ್ನ ಕಿತ್ಕೊಂಡು ಹೋಗೋರ್ ಬಂದು ಈಗ ಮನೆ ಮುಂದೆ ಹುಟ್ಟೋದಕ್ಕೆ ಹಿಂಗೆ ಮನೆ ಮುಂದೆ ಕೈ ಒಂದು ಗಂಟೆ ಹೊತ್ತು ನಾವು ಒಂದ್ ಅರ್ಧ ಗಂಟೆ ಕೈಯಾಗ ಕಿತ್ತ ಹಾಕಿದ್ರೆ ಕೈಯೆಲ್ಲ ಗಾಯ ಆಗ್ತವೆ. ಅದನ್ನ ಮೂಗಿಕ್ಕಂತಾರೆ ಅಂತೀರಲ್ಲ ನೀವು. ಏನ್ ಗೊತ್ತಣ್ಣ, ಅದನ್ನ ಹೂವನ ಬಿಡಿಸ್ಬಿಟ್ಟು ಒಂದೊಂದ್ ಕೆಜಿ ಕವರ್ ಮಾಡಿ ಪ್ಯಾಕ್ ಮಾಡಿ ಚೀಲಕ್ಕೆ ಇಕ್ಬಿಡಿ. ನಾನು ಎಷ್ಟ್ ಕೆಜಿ ಇದೆ ಟೋಟಲ್ ಕ್ವಿಂಟಲ್ ಲೆಕ್ಕ ಹಾಕ್ಬಿಡ್ತೀನಿ. 3,500 ರೂಪಾಯಿ ಕೆಜಿ ಹಿಂಗೆ ಬಂದು ತಗೊಂಡೋಗ್ತೀವಿ. ನಿಮ್ 3 ಅಡ್ರೆಸ್, ನಿಮ್ ಹೆಸರು, ಅಡ್ರೆಸ್ ಕೊಟ್ಬಿಟ್ರೆ ಸಾಕಡೆ ಅಲ್ಲಿ ಬಂದ್ಬಿಡ್ತೀನಿ ನಾನು ಕಾರಲ್ಲಿ. ನಿಮ್ ಹೆಸರು ಹೇಳಿ. ನರಸಿಂಹರಾಜ್ ಸ್ವಾಮಿ. ಹಂಗೆ ಅಡ್ರೆಸ್ ಹೇಳಿ, ಫುಲ್ ಹೇಳಿ ನಿಮ್ದು. ನರಸಿಂಹರಾಜು, ಬಳ್ಳಾಪುರ, ಬುಗುಡನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು. ಈಗ ಹೂವ ಯಾವಾಗ ಬಿಡಿಸಿರ್ತೀರಣ್ಣ? ಸೊ ಹೆಂಗ್ ಬಿಡ್ಸ ಹೂವಲ್ಲ, ಅವು ವಿಸುದ್ ಗಿಡ. ಅದು ಗಿಡ ಗೊತ್ತು, ಅದ್ರಲ್ಲಿ ಹೂವ ಬರುತ್ತಲ್ಲ, ಮೂಗ್ಬಟ್ಟಿಗೆ ಹೋಗುತ್ತೆ ಅದು ಚೀನಾಗೆ. ಇಲ್ಲಿ ಈಗ ಒದ್ದು ನಿಂತೈತಿ ನಮ್ಮೂರಾಗೆ ಒಂದು 100 ಆಳು ಒಂದು ತಿಂಗಳು ಕುಯ್ದ್ರು ಮುಗಿಯಲ್ಲ. ಆ ಕಡೆ ಕುಯ್ದ್ರಲ್ಲಿ ಆ ಕಡೆ ಈ ಕಡೆ ಗಾಳಿ ಚಿಗುರ್ತೈತೆ ಅದು. ಅಣ್ಣ ನಿಮ್ ಮನೆಯವ್ರು ಯಾರನ್ನ ಕೆಲ್ಸ ಪಲ್ಸ್ಕೋರ್ ಇಲ್ಲ, ಯಾರೋ ಒಂದ್ ಎರಡು ಹೆಣ್ಣಾಳು ಕರ್ಕೊಂಡ್ ಹೋಗೋಣ. ಹೂವ ಬಿಡ್ಸಕ್ಕೆ ಕರ್ಕೊಂಡೋಗಿ ಬಿಡಿಸ ಎಲ್ಲ ಆದ್ಮೇಲೆ ನನಗ್ ಹೂವ ಎಲ್ಲ ಬಿಡಿಸಿ ಒಂದೊಂದ್ ಕೆಜಿ ಕವರ್ ಮಾಡಿ ನಂಗೆ ಫೋನ್ ಮಾಡಿದ್ರೆ ನಾನು ಕೆಜಿ 3,500 ರೂಪಾಯಿ ಹಿಂಗೆ. ನೀವು 10 ಕೆಜಿ ಬಿಡಿಸಿಕ್ಕಿದ್ರೆ 35,000 ಕೊಡ್ತೀನಿ. 20 ಕೆಜಿ ಬಿಡಿಸಿಕ್ಕಿದ್ರೆ 70,000 ಕೊಡ್ತೀನಿ ನಿಮ್ಗೆ. ಆಮೇಲೆ 1 ಕೆಜಿಗೆ 500 ರೂಪಾಯಿ ಕಮಿಷನ್ ನಿಮ್ಗೆ. 1 ಕೆಜಿಗೆ ನಿಮ್ಗೆ 500 ರೂಪಾಯಿ ಕಮಿಷನ್. ಇದೇನಪ್ಪ ಹಿಂಗಾಯ್ತು, ತಲೆ ಕೆಟ್ಟೋಯ್ತಲ್ಲ. ಇದೇನ ಯಾರವ್ರು ಯಾರೋ ಯಾರನ್ನ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡ್ ಆಮೇಲೆ ಇದನ್ನು ಬೇಕಾದ್ರೆ ಮಾಡಿ. ಆಮೇಲೆ ಇದು ಪರಂಗಿನ ಗಿಡ, ನುಗ್ಗೆ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ ನಾವು. ಈ ಚೀನಾ ಕಡೆ ಎಲ್ಲ ನಾವು. ಚಿಚ್ಚಿ ಅಂದ್ರೆ ಅಲ್ಲಣ್ಣ, ಚೀನಾ ಅದೇ ಇವರು ಕಪ್ಪೆ ಪಪ್ಪೆ ಎಲ್ಲ ತಿಂತಾರಲ್ಲ, ಚೋಳು. ಚೀನಾ ಆ ಕಡೆ ಎಲ್ಲ ನಾವು ಪರಂಗಿನ ಮಾಡೋದು ಅಂದ್ರೆ ಪರಂಗಿನ ಗಿಡ, ನುಗ್ಗೆಕಾಯಿ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಮಾಡ್ತೀವಿ. ಸೋಫಾ, ಮಂಚ. ನುಗ್ಗೆ ಗಿಡ ಪರಂಗಿನ ಗಿಡದಲ್ಲಿ ವಾಸ್ಕಲ್ಲು ಕಿಟಕಿ ಎಲ್ಲ ಮಾಡ್ತೀರಾ? ಓಹೋ, ನನ್ ಡೈರೆಕ್ಟ್ ಹುಚ್ಚಾಸ್ಪತ್ರೆ ಕಳ್ಸಂಗ್ ಕಾಣ್ತಾನೆ ಇವ್ನು. ಯಾರು ಇವ್ನು ಅಲ್ಲಿಂದ ತಪ್ಸ್ಕೊಂಡ್ ಕಾಣ್ತ. ಇದು ವಾಸ್ಕಲ್ಲಾಗೆ ನುಗ್ಗೆ ಗಿಡದಾಗೆ ಪರಂಗಿ ಗಿಡದಾಗ ವಾಸ್ಕಲ್ಲಾಗಲ್ಲ, ನುಗ್ಗೆ ಗಿಡ ಪರಂಗಿ ಗಿಡದಲ್ಲಿ. ನನಗೂ ಹಿಡಿತು ತಿಕ್ಲು. ಇವ್ರು ಯಾವಾಗ ಮೂಗ್ಬಟ್ಟು ಅಂತಿದ್ದಂಗೆ ನಾನು ವಾಸ್ಕಲ್ಲು ನಿಮ್ಮ ಪರಂಗಿ ಗಿಡದಾಗೆ ಅಲ್ಲಾದ್ರಾಗೆ ಒಳಗಡೆಗೆಲ್ಲ ತೊಳೆದ್ ಕುಂತಿರ್ತೈತೆ ನುಗ್ಗೆ ಗಿಡ. ಅದು ವಾಸ್ಕಲ್ ಮಾಡ್ತೀರಾ? ಫುಲ್ ಗಟ್ಟಿ ಬರುತ್ತೆ ಚೀನಾ. ಒಂದ್ ಕಡೆ ಎಲ್ಲ ಅದ್ರಾಗೆ ಸೋಫಾ, ಡೈರೆಕ್ಟ್ ಕಳ್ಸಂಗ್ ಕಾಣ್ತಾರ. ನನ್ನ ಮದ್ವೆಗೂ ಇರಂಗ್ ಕಾಣಲ್ಲ ಹುಚ್ಚಾಸ್ಪ. ಈಗ್ಲೇ ಇದು ಮೂಗ್ಬಟ್ಟು ಎಲ್ಲ ಒಂದೇ ಸಲ, ಇದು ಒಂದೇ ಡಿಪಾರ್ಟ್ಮೆಂಟ್ ನರ ನೀವು? ಅಣ್ಣ ಮೂಗ್ಬಟ್ಟು ಅದು ಒಂದೇ ಡಿಪಾರ್ಟ್ಮೆಂಟ್ ಇವಾಗ ಎಲ್ಲ ನೀವು ಪೂರ್ತಿ ಕಳಿಸ್ತಾ ಇರೋದು. ಒಂದ್ ನಿಮಿಷ, ನೀನ್ ಯಾಕಣ್ಣ BP ರೇಸ್ ಮಾಡ್ಕೊಂಡಿದ್ಯಾ ವ್ಯವಹಾರ ಮಾಡ್ಬೇಕಾರೆ? ನನ್ಗೆ ಬರೀ ಇದೇ ಆಗಿ ಹೋಗಿ ಮನೆಗೆ ಬಟ್ಟೆ ಬರೀ ಆಚೆಗೆ ತಗೊಂಡೋಗ್ಬಿಡು. ನೀನು ರಾತ್ರಿನಾಗೆಲ್ಲ ಅದೇ ಮಾತಾಡ್ತೀವಿ, ಮನೆ ಕಂಡವ್ರು ನಿದ್ದೆ ಕೊಡಲ್ಲ ಅಂತ ಉಗಿತಾವ್ರ ಮನೆಗೆ. ನನ್ಗೆ ಏನಣ್ಣ ಈ ಮೂಗ್ಬಟ್ಟು ಇಕ್ಕಂತಾರಲ್ಲಣ್ಣ ಹೆಂಗಸ್ರುಗಳು, ಆ ಮೂಗ್ಬಟ್ಟಿಗೆ ಯಪ್ಪ ಮೂಗ್ಬಟ್ಟಿಗೆ ಇಕ್ಕೊಂಡ್ರದ ಅಲ್ಲೇ ಗಜ್ಜೆದ್ದಾಗ ಕೊಳ್ತೋಗ್ಬಿಡ್ತದ ಮೂಗು. ಇದು ಇಸಾದು ಮೂಗ್ಬಟ್ಟು ನಿಮ್ಮ ಪರಂಗಿ ಗಿಡ ಅದಕ್ಕೆ ವಾಸ್ಕಲ್ ಕುಯ್ಯೋದಿಲ್ಲ ಪ್ರಪಂಚಕ್ಕೆ ಕೇಳಿದ್ದೀರ? ಯಾವ್ರ ನಿಂದು?
ಅಣ್ಣ ಯಾವ ನಿಂದು ಅಣ್ಣ ನನ್ ಫಾರಿನಾಗೆಲ್ಲ ನಂದು ಬಿಸ್ನೆಸ್ ಇದೆ ಯಾವ ನಿಂದು ಫಾರಿನ್ ಗಿಡದಾಗ ಪಾಸ್ಕಲ್ ಮಾಡ್ತಾರ ಎಲ್ಲಾನ ಕೇಳಿದ್ವಿ. ಆಮೇಲೆ ನುಗ್ಗೆ ಗಿಡದಾಗ ಕಿಟಕಿ ಪಟ್ಟಿ ಮಾಡ್ತಾರಲ್ಲ ಯಾವ ನಿಂದು ನನ್ ಮದುವೆ ತಗನ ಬಿಡ್ತೀವಿ ಮನೆಗೆಲ್ಲ ತಿಕ್ಕಿಡ್ರೈತೆ ಅಂತ ರಾತ್ರಿನಾಗೆಲ್ಲ ಹಂಗೆ ಮಾತಾಡ್ತೀನಿ ಅಂತ ಮನೆ ಕಂಡಾಗ ಫೋನ್ ಒಂದ್ ನಿಮಿಷ ತಡೀರಿ ಸರ್ ಒಂದ್ ನಿಮಿಷ ಪ್ಲೀಸ್ ಪ್ಲೀಸ್ ಇಲ್ಲ ನಿಮ್ಮನ್ನ ಕೂಲ್ ಮಾಡ್ಕೊಳ್ಳಿ ಇದೇ ನಂಗೆ ಬರೀ ಇಂತಾರೆ ಒಬ್ಬರನ್ನ ದುಡ್ಡು ಕೊಡೋ ₹1 ಕೊಡೋರು ನಮ್ಮ ಮಕ್ಳು ಮಾಡಲ್ಲ. ಇವರೇ ತಿಕ್ಕಲು ಹಿಡಿದು ಎಲ್ಲ ಹುಚ್ಚಿಚ್ಚ ಆಸ್ಪತ್ರೆಗೆ ಸೇರ್ಲಿ ಅಂತಲ್ಲ. ಕೂಲ್ ಒಂದ್ ನಿಮಿಷ ನಾನು ಹೇಳ್ದಾಗ ಕೇಳಿಸ್. ನರಸಿಂಹಣ್ಣ ಹಲೋ, ಯಾಕಣ್ಣ ಫೋನ್ ಕಟ್ ಮಾಡಿದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಾಂಡು ಎಲ್ಲ ಚೆಚ್ಚಾಯಿ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಒಬ್ಬ ದುಡ್ಡು ಕೊಡೋಣ ಒಬ್ರು ಮಾಡಲ್ಲ. ಒಂದ್ ತಾಯಿನ ಹಾಕ್ಯ ನರಸಿಂಹಣ್ಣ ಯಾರು ನರಸಿಂಹಣ್ಣ ಯಾಕೆ ಯಾರ್ರಿ ನರಸಿಂಹಣ್ಣ ಯಾರು ಹೇಳು? ಒಂದ್ ತೂಲಿಗೆ ನಾನ್ ತುಣ್ಣೆಕ ಹೇಳ್ರಿ ಯಾರ ಹೆಸರು? ನಮ್ದಾದಾಗ ಕಷ್ಟದಾಗ ನಾವಿದ್ದೀವಿ. ನರಸಿಂಹಣ್ಣ ಈಗಾಗಲೇ 150 ಸಲ ಅಂದೇಳಿ. ಯಾಕೆ ಬಿಡಿಸ್ಕೊಂಡೈತ? ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿರ ಹಂಗೆ. ಈಗಾಗಲೇ 150 ಸಲ ಹೇಳಿರ ನೀನು. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ? ಇದೇನ್ ಕತೆ ಇದು? ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು? ನರಸಿಂಹಣ್ಣ ಅಯ್ಯೋ ಅಂತ ಇಲ್ಲಿಗೆ 200 ಸಲ ಆತಲ್ಲ. ನರಸಿಂಹಣ್ಣ ಯಾವನ್ ಹೇಳ ಲಫರ್ ಆಗಳಪ್ಪ. ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ. ಏನ್ ಹೇಳಿ ಬಿಟ್ಟು ಅಂತ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿನ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ. ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು. ನರಸಿಂಹಣ್ಣಂಗ್ ತಿಕ್ಲಿಡಿತು. ಅಯ್ಯೋ ಅಮ್ಮನಾಯ್ಕ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ. ನರಸಿಂಹಣ್ಣ ಏನ್ ಹೇಳೋಣ? ಓ ಅಮ್ಮನಾಯ್ಕೆ ಒಂದಿಷ್ಟು ಇದನ್ನ ನನ್ನ ಮಗ ಯಾಕೆ ಹೊರಗಡೆ ಕೊಂಡ ಇದೆ. ನರಸಿಂಹಣ್ಣ ಏನ್ ಹೇಳೋ ಶಾಟಣ್ಣ? ಅಯ್ಯೋ ತಾಯಿನ ಕ್ಯಾಯ. ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತಿಥಿಗೆ ಹೋಗ್ಬೇಕು ಹೇಳಿ. ನರಸಿಂಹಣ್ಣ ಮುಲ್ಲಣ್ಣ ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂಡಂಗಾತಲ್ಲ. ಯಾರ ಸಮಯ? ನರಸಿಂಹಣ್ಣ ಅಯ್ಯೋ ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗ್ಬೇಕಲ್ಲ. ನರಸಿಂಹಣ್ಣ ನಾನೇ ನರಸಿಂಹಣ್ಣ. ಏನ್ ಹೇಳು ನಗರ್ ಬಿಟ್ಟು? ನರಸಿಂಹಣ್ಣ ಅಯ್ಯೋ
ಮಗ ನಂಗೆ ಟಿಕ್ ಹಿಡ್ದಿದ್ದೇನೆ ನೋಡು, ನರಸಿಂಹಣ್ಣ ಟಿಕ್ಕಿ ಹಿಡ್ದಿದ್ದೇನೆ ನೋಡು. ಏನ್ ಹಿಂಗಾಗಿ ಹೋತ್ ನನ್ ಕತೆ. ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ತಿರುಗಿ ಬಂದೆ, ₹1 ಕೊಡ್ಲಿ ಯಾರು? ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಇಲ್ಲೇ ಅಜ್ಜಿಗೆ ಇರ್ಬೇಕಾಟ ಆದ್ರೆ ನಮ್ಮನ್ನ ಯಾವ್ದೋ ಇರೋ ಕಾಸು ತಗೊಂಡು ಕಾರಿಗೆ ಕೊಟ್ಟು ಕಾರಿಲ್ಲ ಎಲ್ಲ ಬಿಚ್ಕೊಂಡ್ ಹೋದ್ರು. ಏನ್ ಕತೆ ನೀವು ನಮ್ಮನ್ನ ಹಾಕ್ಯ ಇಲ್ಲಿ ₹1 ಇಲ್ಲ 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ಬಂದೆ. ಏನಣ್ಣ ಇದು ನರಸಿಂಹಣ್ಣ ನಿಂದು? ಇವ್ನ ಯಾವ ತಿಕ್ಕಲ್ ನನ್ ಮಗ ಇಲ್ಲಿ 1,500 ಸಲ ಬರೀ ನಗ್ತಾಳೆ ಅವನು. ನರಸಿಂಹಣ್ಣ ಹೇಳೋಣ ಒಂದ್ಸಲ ಇದು ಯಾರು ನೀನು? ಇನ್ನೂ ಜೋರಾಗಿ ಅಣ್ಣ, ಇನ್ನೂ ಜೋರಾಗಿ, ಇನ್ನೂ ಜೋರು. ಅಯ್ಯೋ ಅಯ್ಯೋ ಹೋಗಿ ತಿಕ್ಕು ನನ್ನ ಮಕ್ಳು ತವಾಡ್ ನಾನು ಅರ್ಧ ಜೀವ ಮಾಡ್ಕೊಂಡಿಲ್ಲ ಒಂದ್ ತಾಯಿನ ಹಾಕಿ. ಅಯ್ಯೋ ಅಯ್ಯೋ ಅಯ್ಯೋ. ಹಲೋ ಹೇಳ್ರಿ ಅಣ್ಣ, ಜಲ್ದಿ ಬಾರಣ್ಣ, ಇಲ್ಲಿ ಬಂದ್ಬಿಡೈತೆ, ನಾಗರ ಬಂದ್ಬಿಡೈತೆ, ಬಾರಣ್ಣ ಜಲ್ದಿ ಹಿಡ್ಕೊಂಡೋಗಿ ಬಂದೆ. ಇಲ್ಲಿ ಮಂತ ಬಿಲ್ದಾಗ ಸೇರ್ಕೊಂಡ್ಬಿಡೈತೆ, ಈ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಡ್ತು, ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟೇ ನಾವ್ ದೊಣ್ಣೆ ಎಲ್ಲ ತಗೊಂಡು ಹೊಡೋಗ್ಬಿಡ್ತು. ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಟ್ಟೆ ಇಟ್ಬಿಟ್ಟಿತ್ತು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡೋಗಿ ಬಂದೆ. ಜಲ್ದಿ ಬಾರಣ್ಣ, ಎಲ್ಲಿದ್ದೀಣ ನೀನು? ಏನು ಇಷ್ಟು ಮಾತಾಡ್ತೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಜಲ್ದಿ ಬಾರಣ್ಣ, ಎಲ್ಲಿದ್ದೀಣ? ಅಣ್ಣ ನರಸಿಂಹಣ್ಣ. ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ, ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು? ಅಣ್ಣ ಆಲಾಟೆಗೆ ಬಂದೈತೆ, ಆರಾಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ, ಇಲ್ವಾ? ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ, ನಿನ್ ಮನೆಯವರೆಲ್ಲ ಕರ್ಕೊಂಡು. ಅಲ್ಲ ಎಲ್ಲಿ ಬಂದೈತಿ ಸ್ವಾಮಿ? ಯಾರು ಹೇಳಿ ನೀವು? ಹಾವು ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದೈತಿ, ನಮ್ಮ ಒಬ್ರು ಅವ್ರ ಕರ್ಕೊಂಡ್ ಬರ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ, ನೀನೇ ಹಿಡಿಬೇಕು ಕಣ್, ಬಾರಣ್ಣ. ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರ್ ತಾನೇ ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ, ಇಲ್ಲ ಮಂತ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತು. ಅದಕ್ಕೆ ಬಾರಣ್ಣ. ಇವ್ರ ತಾಯಿನ ಎಷ್ಟು ಜನ ಕೊಟ್ಟಿ ಸೂಳೆ ಮಗ ಅಂತ ಹೇಳಂದ್ರ ಕುಡ್ದು ಬಿಡ್ತಾರೆ, ನಾಗ ಹಿಂಗ್ ತಲೆ ತಿಂತಾರೆ. ಇಷ್ಟೊತ್ತಾಗ್ದಂಗೆ ಹಿಂಗೆ ಅಲ್ಲ ಹಾವು ನರಸಿಂಹರಾಜ ಅಂತ ಇದೆಯಲ್ಲ, 7 ಮಿನಿಟ್ ಹುಟ್ಟಿದ್ ನನ್ ಮಗನೇ. ನೀನ್ ತಾಯಿನ ಕ್ಯಾಯ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗಲೇ ಅಲ್ಲೇ ನೋಡು ಹಿಂಗ್ ಮಾತಾಡ್ರಿ, ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನು ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟು ಸೀದಾ ಹಾವು ಹಿಡ್ಕೊಂಡು ಹೋಗಿ ಬಂದೆ. ನರಸಿಂಹಣ್ಣ ಅಂತ ನಾನಿಲ್ಲ, ನರಸಿಂಹಣ್ಣ ಮಂತ ಹೋಯ್ತೆ, ಬಾ ಬರ್ತದೆ ಅಂತ ಕರ್ದೆ. ಬುಸ್ ಅಂತಿತ್ತು, ಅಲ್ಲ ನೋಡ್ರಿ ಸ್ವಾಮಿ, ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಸೂಳೆ ಮಗ. ಇರ್ರಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು, ಮಾತಾಡಿ ಸರ್. ಅಲ್ಲ ನೀನು ಹಾವು ಬಂದು ಹಾಲು ಕುಡಿದ್ಬಿಡು, ಒಂದ್ ಮಟ್ಟೆ ಇತ್ತು. ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು, ಬಿಡು ಕೊಡು. ಹೇಳು. ಅಲ್ಲ ಇವ್ರೆ ಹೇಳು, ಜಲ್ದಿ ಮಾತಾಡು. ಜಲ್ದಿ ಮಾತಾಡ್ಬೇಕು, ಯಾಕೆ ಅಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರಿಯೋದು. ಯಾವ ಹೊರಟೋಗ್ಬಿಡ್ತದೆ ಅಷ್ಟೊತ್ತಿಗೆ. ಜಲ್ದಿ ಬಾ ಸ್ವಾಮಿ. ಅವನ ಹೋಗ್ಲಿ, ನೀನ ಹೊರಗೆ ಹೋಗು, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು? ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೇನೆ? ನಾವು ಹಿಡಿಯಾರ ನಾವು ಹಾವು ಇಲ್ಲಿ ಕರಿತಾ ಕಣ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ, ಇವ್ನು ಎಷ್ಟು ಜನ ಕುಟ್ಟವನ್ರಿ, ಕುಡುಕ್ ನನ್ನ ಮಕ್ಕಳ ಸ್ವಾಮಿ. ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ. ನಾವು ಆ ವಿಡಿಯೋ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ. ಆ ವಿಡಿಯೋ ಎಲ್ಲ ಕಣ, ನಿಮ್ದು ಹಾವು ನಿಮ್ದು ಅನ್ನೋದು ನರಸಿಂಹಣ್ಣ. ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ, ಯಾರು ನಿಮ್ಮ ಅಪ್ಪ ಅಂತೀರ? ನರಸಿಂಹಣ್ಣ ಬಳ್ಳಾಪುರ ಅಂತೂ. ಅಲ್ಲ ನೀನು ಎಷ್ಟು ಜನ ಕುಟ್ಟಿರ್ಬೇಕು ಅಂತ ಹೇಳ್ತೀನಿ. ನೀನ್ ತಾಯಿನ ಹಾಕಿ ಅವೆಲ್ಲ ಮಾತಾಡ್ರ ನೋಡಿದ್ಯಾ? ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕುಗ್ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ ಮಗನೇ. ಅಲ್ಲಣ್ಣ, ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು. ನಿಮ್ಮ ಅಪ್ಪ ಅಪ್ಪನ ಹೆಸರೇನು ಯಾವ ಅಂದಿದ್ಕೆ? ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತೂ. ಅಲ್ಲ ಅವೆಲ್ಲ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ, ಯಾರು ಹೊಡ್ಯಾರಿ ನನಗೇನ ಸಿಟ್ಟು ಹಚ್ಚಿರದೆ. ಅಣ್ಣ ನೋಡ ಕೊಡ್ತೀನಿ, ನೋಡ ಅವ್ರ ಕೈಲಿ ಹಾವು ಹಿಡ್ಸು, ಹಿಡಿತಾ ನೋಡಿ ಬಂದ್ ನಿಂಬಿಸ್ಕೊಳಕ್ ಹೋಗಣ. ನೀನ್ ಪಂಚಾಯತಿ. ಹಲೋ ಅಣ್ಣ, ನೀವ್ ಯಾರಣ್ಣ? ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ. ನಾವು ಹಾವು ಬಂದಿಲ್ಲ, ನಮ್ಮಂತ ನಿಂತೈತೆ, ನೀವೇನೋ ಮಾತಾಡ್ತೀರಾ? ಸರ್ ಒಂದ್ ನಿಮಿಷ ತಡೀರಿ. ಹಾವು ಅವ್ರ ಹೆಸರು ಕರಿತಾ ಇದ್ರ? ಹ್ಞೂ ಅಣ್ಣ, ನಾವು ತಪ್ಪಿಸ್ಕೊಂಡ್ ಬಂದಿತ್ತಲ್ಲ. ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ? ನಿಮ್ಮ ಅಪ್ಪ ಅಮ್ಮ ಯಾರು, ಯಾವ ಊರು ನಿಮ್ದು ಅಂತ ಕೇಳ್ದ ಹಾವ್ಗೆ. ಅದಕ್ಕೆ ಅವರು ಬಳ್ಳಾಪುರ ನಮ್ದು, ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು. ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ, ನಮ್ಮನೆ ಮಕ್ಕಳೆಲ್ಲ ಇದಾವೆ. ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ.
ಅಲ್ಲ ಕೊಡ್ತೀನಿ ಸರ್, ಒಂದು ಸೆಕೆಂಡ್ ಕೊಡ್ತೀನಿ ಹಾ ಸರ್. ಹೇಳಣ್ಣ. ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾವ್ದು ಅವ್ರನ್ನೇ ಕೇಳ್ದ, ಯಾರನ್ನ ಕಳ್ಸಿದಾರ ಅವ್ನು ಅದು ಕೇಳ್ಕೊಟ್ಟಿ. ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು ಯಾರ ಮಗು ಸರ್? ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು? ಅವ್ರಿಗೆ ಕೊಡು, ನಿನ್ ಫೋನ್ ಮೊದ್ಲು ಹೇಳ್ತೀನಿ. ತರ್ತೈತೆ ಅಲ್ಲ ಸರ್, ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು. ಅಣ್ಣ ನಿನ್ ಫೋನ್ ಕೊಡೋಣ ನೀನು. ಮಾತಾಡಿ ಕೊಟ್ಟೆ ಕೂಲಾಗಿ ಮಾತಾಡಿ ನೀನು. ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿ, ಇಲ್ಲ ಐತೆ. ನಾನ್ ಕೇಳ್ದೆ, ನೋಡಪ್ಪ ಯಾರ್ ಮಗ ನೀನು, ಯಾವ ಊರು ಅಂದಿದ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ. ಅಣ್ಣ ಇಲ್ಲ ತಪ್ಪಿಸ್ಕೊಂಡ್ ಬಂದೆ, ಆಟ ಆಡ್ತಿದ್ದೆ, ಹೆಂಗಾಸಿಂದ ಬಂದೆ ಗೊತ್ತಿಲ್ಲ, ನಮ್ಮ ಅಪ್ಪನ್ ಸೇರ್ಸೋಣ ಅಂತ. ಅದಕ್ಕೆ ನಿನಗ್ ಫೋನ್ ಮಾಡ್ದೋ, ಬಂದ್ ನಿನ್ ಮಗಿ ನೀನ್ ಕರ್ಕೊಂಡ್ ಹೋಗು. ಹಾವು ಬಂದು ನಿಂತಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗುಟ್ಟೈತೆ ಅಂತ ಹಾವು. ಹ್ಞೂ ಕಣ, ಥೋ ಇದೇನ ನನ್ನ ಮಗ. ಅಲ್ಲಲ್ಲ ನೀನ್ ತಾಯಿ. ಅಣ್ಣ ಒಂದ್ ನಿಮಿಷ, ಇಲ್ಲಿ ನಮ್ ದೊಡ್ಡಪ್ಪ ಐತೆ, ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳಪ್ಪ. ಚಿಕ್ಕಪ್ಪನ ಕೊಟ್ಟು ಚಿಕ್ಕಪ್ಪನ ಕೊಟ್ಟ ನನಗೆ ಫೋನ್ ಮಾಡ್ಬೇಡ ನೀನು. ಬಂದ್ ಹಿಡ್ಕೊಂಡ್ ಹೋಗಯ್ಯೋ, ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು, ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ. ಕುಡುಕ್ ನನ್ ಮಕ್ಕಳ್ರ ಬಂದ್ ಯಾಕೆ ಅಮಾಯಕ ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು? ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ, ನನ್ನ ಹೆಸರು ಹೇಳ್ತಾ ಇದ್ದ. ಓ ನಿನ್ನೆ ಹತ್ರ ಹೇಳ್ತಾ ಬುದ್ಧಕ್ಕೂ ನಿಂತ್ಬಿಟ್ಟೈತಿ ಇಲ್ಲಿ. ನರಸಿಂಹರಾಜ್ ನಿಂತ್ಬಿಟ್ಟದ್ಕ ಮಾರೋಣ. ಉದ್ದಕ್ಕೂ ಅವ್ ನಿಂತ್ಬಿಟ್ಟೈತ. ಓ ನಿನ್ನೆ ಹತ್ರ ಹೇಳ್ತಾ ಇದ್ದ ಮಾರೋಣ, ಜಲ್ದ್ ಬರ್ಬಾ ಬಾರೋಣ. ನೀನೊಂದ್ ಚೀಲ ತಾಂಡು ನೀನ್ ಯಾಕೆ ಎಲ್ಲಾರ ಮನೆ ತಕ್ಕ ಬಿಟ್ಬಿಟ್ಟು ಹಿಂಗಾಟ ಆಡ್ತೀನಿ? ನೀನ್ ಎಲ್ಲೋಗಿ ಬಚ್ಚಕ್ಯಾಂಗ್ ಕೂಕಂತೀಯ? ನನ್ ಮಗನ ಪ್ರಪಂಚ ಆಗ್ಬಿಡ್ಸಕ್ಕಾಗಲ್ಲ. ನಿನ್ ಮಮ್ಮ ಕುಡ್ಕ ನನ್ ಮಕ್ಕಳ್ರ. ನೀನ್ ಬಾರಪ್ಪ ನೀನು. ನಿನ್ನ ಅಡ್ರೆಸ್ ಹೇಳೋದು ಬೇರೆ, ನಿಮ್ಮೂರಾಗಿ ನ್ಯಾರ ಅಡ್ರೆಸ್ ಯಾಕೆ ಹೇಳೋದು? ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ಮುತ್ತದಾಗೆಲ್ಲ ನೀನ್ ಯಾವ್ದು ಸಾಕೊಂಡಿದ್ಯೋ ಅದು ನಿನ್ನೆ ಹತ್ರ ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಇಟ್ಕೊಂಡೋಗು. ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಬಾರಿ ನಿಯತ್ತಾಗಿರೋ ದೇವ್ರು. ಆಮೇಲೆ ನಿಮ್ ಫೋನ್ ಮಾಡಿ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ, ನಿನ್ಗೆ ಮಾತು ಕೇಳೋದು. ನಾಗರ ಓದ್ತಾ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನೀವು? ನಿನ್ನ ಅಡ್ರೆಸ್ ಕುಡ್ದು ಬಿಟ್ಟು ಎಷ್ಟೆಲ್ಲ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತೀವಿ, ಕುಕ್ಕೆ ಸುಬ್ರಹ್ಮಣ್ಯ ಅಂತೀಯ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ. ಕುಡುಕ್ ನನ್ ಮಕ್ಕಳ್ರ ನಾವೆಲ್ಲ ನನ್ನ ಅಡ್ರೆಸ್ ಕುಡ್ದು ಬಿಟ್ಟು ಅವ್ನ ಅಮ್ಮನ ಹಾಕಿ ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರಬ್ ಮಾಡ್ತಾ ಇದ್ದೀನಿ. ನೀನ್ ಹಿಡ್ಕೊಂಡೋಗ್ ಬಾರಪ್ಪ ನೀನು. ನೀನ್ ಸಂತೆ ಒಳಗ ಆವ್ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು. ನಾನು ಆ ವಿಡಿಯೋನ ಅಥವಾ ನಾನ್ ಬಿಡಕ್ಕಾಗತ್ತ? ಆವ್ ಆಡ್ತಾನ ನೀನು, ಆ ವಿಡಿಯೋನಲ್ಲ ಆವ್ ಆಡ್ತಾನ ನೀನು. ನನಗೆ ಬೆಳ್ಳಾವಿ, ಚೋಳೂರು, ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯ. ನನಗೆ ತಲೆ ರೇಗಿಸ್ಬೇಡಿ. ಇದ್ರೊಳಗೆ ಬೇಜಾನ್ ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ಯ. ಆ ವಾಟ್ಸಪ್ ಹೋಗಿ ನೀನ್ ಬಾ ಸಂಬಂಧಿಕ ಅಂದ್ಕೊಂಡ್ ಹಿಡ್ಕೊಂಡ್ ಹೋಗು. ಆ ವಾಟ್ಸಪ್ ಮಾಡ್ಕೊಂಡಿದ್ರು ನನ್ನ. ನೀನ್ ಆ ವಾಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ. 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ. ಆಡಿಸ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸರು ಹೇಳಲ್ಲ, ನಿನ್ನ ಹೆಸರು ಹೇಳದವು. ನನ್ನ ಹೆಸರು ಹೇಳಿದಲ್ಲ ನನ್ನ ಮಕ್ಕಳ್ರ. ಅಯ್ಯೋ ನೀನ್ ದೊಡ್ಡ ಕುಡುಕ ಆಗ್ಬಿಟ್ಟಿದ್ಯಪ್ಪ. ಯಾವ ವಾಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ. ನಿಂಗೆಲ್ಲ ಫೋನ್ ಮಾಡ್ರಿ. ನಮ್ ಅದೇನ ಇರೋದಾಗ ಜಾಗ ಮುಂದೆ ಕೆರ ತಗೊಂಡ್ ಹೊಡ್ಬಿಡ್ತೀನಿ.